ನಮಸ್ಕಾರ ರೀ ದೊಡ್ಡ ಮಂದಿಗಿ. ಅಫ್ಘಾನಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಇತ್ರಿ. ODI ಮ್ಯಾಚ್ ಇತ್ತು. ಟೆಸ್ಟ್ ಮ್ಯಾಚು ಗೆದ್ವಿ. ODI ಮ್ಯಾಚ್ನು ಗೆದ್ವಿ. ODI ಮ್ಯಾಚ್ ಒಂದು ಟೆಸ್ಟ್ ಇತ್ರಿ, ಅದು ಗೆದ್ವಿ. ಆದ್ರೂ ಇನ್ನ 3 ODI ಮ್ಯಾಚ್ ಇತ್ತು, ಅದು ಗೆದ್ವಿ. 3 ಗೆದ್ವಿ. ಅಫ್ಘಾನಿಸ್ತಾನದವ್ರಿಗೆ ಗೆಲ್ಲೋದಾಗ್ಲಿಲ್ಲ ಇಂಡಿಯಾದ ವಿರುದ್ಧ. ಆದ್ರೆ ನಮ್ಮ ಇಂಡಿಯಾದವ್ರ ಕಪ್ ಹೊಡೆದ್ರಿ. ಆಲ್ರೆಡಿ ಹೇಳ್ಬೇಕಪ್ಪ ಅಂತಂದ್ರೆ ತಿರುಗಾಡಿ ಹೊಡೆದ್ರು ಅಫ್ಘಾನಿಸ್ತಾನ ಟೀಮಿಗೆ. ನಮ್ಮ ಇಂಡಿಯಾದವ್ರು ಹೊಡೆದಂಗೆ ಹೊಡೆದ್ರು. ಆದ್ರೆ ಕಪ್ ಗೆದ್ವಿ. ಗೆದ್ದ ಯಾರ್ಯಾರು ಫುಲ್ ಫಾರ್ಮ್ನ್ಯಾಗ ಅದಾರ್ರಿ ಪ್ಲೇಯರ್. ಗಿರ್ಲ್ ಅದಾನ, ಇಶಾನ್ ಕಿಶನ್ ಅದಾನ. ಮ್ಯಾಚ್ 20 ಅಷ್ಟ ರನ್ ಹೊಡೆದವ. ಆದ್ರೂ ಒಂದ್ಸಲ ರನ್ಔಟ್ ಆದ. ಅದು ಗಿರ್ಲ್ ಬ್ಯಾಡ್ ಅಂದ, ಇವ ಹಂಗ ಓಡೋಗ್ಬಿಟ್ಟ. ಅಲ್ಲಿ ಔಟ್ ಆದ್ನವ. ಇರ್ಲಿ ಏನಾಗಂಗಿಲ್ಲ. ಆ ಮುಂದಿನ ಸಲ ಫಾರ್ಮ್ನಾಗಿದ್ದ. ಆದ್ರೂ ನಮ್ಮ ಓಪನಿಂಗ್ ಏನು ಬಂದಿದ್ರಲ್ಲ ಜೈಸ್ವಾಲ್, ಈ ಕಡೆ ರೋಹಿತ್ ಶರ್ಮಾ ಕಡೆಗೂ ನಿಂತು ಆಡಿದ್ರು. 3ನೇ ODI ಮ್ಯಾಚ್ ಇರುತ್ತಲ್ಲ ಅದ್ರೊಳಗೆ ನಿಂತು ಆಡಿದ್ರು ಮ್ಯಾಚ್ನ್ಯಾಗ. ಕೊನೆ ತನಕ ನಿಂತು ಆಡಿದ್ರು. ಆದ್ರೂ ಒಂದು ವಿಕೆಟ್ ಹೋಯ್ತ್ರಿ. ರೋಹಿತ್ ಶರ್ಮಾರ ವಿಕೆಟ್ ಹೋಯ್ತು. ಸೆಂಚುರಿ ಆಗತ್ತೆ ಅನ್ಕೊಂಡಿವಿ, ಸೆಂಚುರಿ ಆಗಲಿಲ್ಲ. ಇಲ್ಲಿ ಕಡಿಗೂ ಆಗಲಿಲ್ಲ. ನೋಡುನು ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ ಏನು ಮ್ಯಾಚ್ ಐತ್ರಿ, ಅವಕ್ಕೂ ತಿರುಗಾಡಿ ಹೊಡಿತೇವೆ. ಅವ್ರು ಕೂಡ ತಿರುಗಾಡಿ ಹೊಡೆದು ಕಪ್ ನಾವೇ ಹೊಡಿತೀವಿ. ನೋಡೋಣ. ಈಗ ಅಫ್ಘಾನಿಸ್ತಾನದವರು ಭಾಳ ಗುದ್ದಾಡಿದ್ರೆ ಕೆಲಸ ಆಗಲಿಲ್ಲ. ಅವರು ಒಬ್ಬ ಯಾವ 100 ರನ್ ಹೊಡೆದಾರಿ. ನಮ್ಮ ಕಡೆ ಇಶಾನ್ ಕಿಶನ್ ಹೈದರಾಬಾದ್ ಟೀಮ್ನಾಗ ಫುಲ್ ಫಾರ್ಮ್ನಾಗ ಅದಾನ್ರಿ. ಅವ IPL ಹ್ಯಾಂಗ್ ಆಡಾಕತ್ತಿದ್ದ. ಗಿರ್ಲ ಕಡೆ ರೋಹಿತ್ ಶರ್ಮಾ ಕಡೆ ಇಶಾನ್ ಕಿಶನ್ ದುಮಿಶಾನ್ ರನ್ ಹೊಡ್ಯಾಕತ್ತಿದ್ರು. ಆದರೂ ಒಂದು ವೇಳೆ ಅದ್ರೊಳಗೆ ODI ಮ್ಯಾಚ್ನ್ಯಾಗ ಸೂರ್ಯವಂಶಿ ಇರುದಿತ್ತು ಅಲ್ಲಿ. ಆದರೂ ಮ್ಯಾಚ್ ಹಾಕೊಳ್ಳಿಲ್ಲ ಅವಂಗೆ. ನಿನ್ನೆ ಅದು ODI ಮ್ಯಾಚ್ ಶ್ರೀಲಂಕಾ ವಿರುದ್ಧ ಇರ್ತು. ನಮೂನಿ ಹೊಡೆದವ. 11 ಬಾಲಿಗೆ 50 ರನ್ ಹೊಡೆದಾನ ಸೂರ್ಯವಂಶಿ. ಹಂಗೆ ಇದ್ರೊಳಗೆ ರೋಹಿತ್ ಶರ್ಮಾ ಮುಂದೆ ಹಂಗೆ ಹೊಡಿತಾರ. ನೋಡೋಣ. ಈಗ ವಯಸ್ಸು ಆಗೈತೆ ಅವ್ರದ್ದು. ಈಗ ಇನ್ನೂ ಆಡಾಕತ್ತಾರಪ್ಪ ಅಂತಂದ್ರೆ ಗ್ರೇಟ್ ಅವ್ರಿಗೆ. ನೋಡೋಣ ಏನಾಗತ್ತೆ. ಇನ್ನೂ ಆಡ್ತಾರೆ. ಇನ್ನೊಂದು 2027 ವರ್ಲ್ಡ್ ಕಪ್ನು ಆಡ್ತಾರ. ನೋಡೋಣ ಏನಾಗತ್ತೆ. ಅದ್ರೊಳಗೆ 100 ಬಂದೇ ಬರ್ತೈತಿ. ಮ್ಯಾಚ್ನು ಗೆಲ್ತಾರ. ಪಕ್ಕ ಗೆಲ್ತಾರ್ರಿ. ಅದ್ರೊಳಗೆ ಗೆದ್ದೇ ಗೆಲ್ತಾರ. ಆ ಕಪ್ ಆದ್ರೂ ಹೊಡಿತಾರ. ಅದ್ರೊಳಗೆ ವಿರಾಟ್ ಕೊಹ್ಲಿ ಇದ್ರ ವಿರುದ್ಧ, ಅಫ್ಘಾನಿಸ್ತಾನ ವಿರುದ್ಧ ನಮ್ಮ ವಿರಾಟ್ ಕೊಹ್ಲಿ ಕಾಕ ಇದ್ದಿದ್ದಿಲ್ರಿ. ಅವ್ನಿಗೆ ಇಂಜುರಿ ಆಗಿತ್ತೆ, ಏನೋ ಆರಾಮಿದ್ದಿದ್ದು ಗೊತ್ತಿಲ್ಲ. ಆದರೂ 3 ODI ಮ್ಯಾಚ್ ಒಂದು ಆಡಲೇ ಇಲ್ಲ. ನೋಡೋಣ ಏನಾಗುತ್ತೆ. ಭಾಳ ಕಾತುರದಿಂದ ಕಾಯಕತ್ತೇವೆ ನಾವು. ವಿರಾಟ್ ಕೊಹ್ಲಿ ಆಡ್ತಾನಂತ ಕಾಯ್ತಿದ್ವಿ. ನೋಡೋಣ. ವಿರಾಟ್ ಕೊಹ್ಲಿ ಇಲ್ಲ, ಆದ್ರೆ ರೋಹಿತ್ ಶರ್ಮಾ ಇದ್ದ. ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡಿದ್ವಿ. ನೋಡೋಣ. ಇನ್ನ ಏನಾದ್ರು ಕುತೂಹಲ ಭಾಳ ಐತಿ. ಈಗ ನ್ಯೂಜಿಲ್ಯಾಂಡ್ ಕೂಡ ಇಂಗ್ಲೆಂಡ್ ಕೂಡ ಮ್ಯಾಚ್ ಐತಿ. ಅದ್ರೊಳಗೆ ಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ನಮ್ಮ ಹುಡುಗರು. ರೋಹಿತ್ ಶರ್ಮಾ, ಗಿರ್ಲ, ಜೈಸ್ವಾಲ್, ರೆಡ್ಡಿ ಕಡೆ ಹಲವಾರು ಪ್ಲೇಯರ್ ಅದಾವ್ರಿ. ಫುಲ್ ಫಾರ್ಮ್ನಾಗ ಅದಾರ. ಹೊಸ ಬಾಲರ್ಗಳಿಗೂ ತಂದಾರ. ಬಾಲಿಂಗ್ ಮನಗಂಡು ಹಾಕಾಕತ್ತ. ಪ್ರಸಿದ್ಧ ಕೃಷ್ಣ ಅವರು 5 ವಿಕೆಟ್ ತಗೊಂಡ್ರಿ. 5 ವಿಕೆಟ್. ಪ್ರಸಿದ್ಧ ಕೃಷ್ಣ 5 ವಿಕೆಟ್ ತಗೊಂಡವ. ಕುಲ್ದೀಪ್ 3ನೇ ODI ಮ್ಯಾಚ್ನ್ಯಾಗ ಅಫ್ಘಾನಿಸ್ತಾನ ಇಂಡಿಯಾ ಮ್ಯಾಚ್ ಇತ್ತು. 3ನೇ ODIನ್ಯಾಗ ನಮ್ಮ ಜೈಸ್ವಾಲ್ ಕಾಕ ರೋಹಿತ್ ಶರ್ಮಾ ಅವರು 79 ರನ್ ಹೊಡೆದ್ರು. ಕೊನೆಯವರೆಗೂ ನಿಂತು ಆಡಿದ್ರಲ್ಲಿ. ಆದ್ರೆ ವಿಕೆಟ್ ಕೊಟ್ಕೆ ಹೋದ್ರು. ಸೆಂಚುರಿ ಫೇಲ್ ಆಯ್ತ್ರಿ. ಅದಕ್ಕೆ ನಮಗೂ ಬೇಜಾರು ಭಾಳ ಇತ್ತು. ನಮ್ಗಿಂತ ರೋಹಿತ್ ಶರ್ಮಾ ಭಾಳ ಬೇಜಾರಾಗಿರ್ತೈತಿ. ಯಾಕೆ ಹೇಳಪ್ಪ ಅಂತಂದ್ರೆ ಅಲ್ಲಿ ಇಷ್ಟೋ ತನಕ ನಿಂತು ಆಡಿದ್ದು ಒಂದು ಬಾಲ್ ನೋಡಿ ಆಡಿಲ್ಲಪ್ಪ ಅಂತಂದ್ರೆ ಭಾಳ ಇದು ಆಗ್ತಿರ್ತದೆ. ಕಡೆ ರೋಹಿತ್ ಶರ್ಮಾ ವಿಕೆಟ್ ಕೊಡೋಣ. ನಮ್ಮ ಶ್ರೇಯಸ್ ಅಯ್ಯರ್ ಕಾಕ ಬರ್ತಾನ. ಒಂದು 20 ರನ್ ಹೊಡಿತಾನ್ರಿ. ಅವನು 2-3 ಸಿಕ್ಸ್ ಹೊಡಿತಾನ್ರಿ. ರೋಹಿತ್ ಶರ್ಮಾ ಅವರು ಹೊಡಿತಾರೆ ಸಿಕ್ಸ್, ಇವನು ಸಿಕ್ಸ್ ಹೊಡಿತಾನ. ಆದ್ರೆ ನಮ್ಮ ಜೈಸ್ವಾಲ್ ಕಾಕ ಓಪನಿಂಗ್ ಬಂದವ. ಪೂರಾ ಕೊನೆ ತನಕ ಆಡ್ತಾನವ. ನಿಂತು ಆಡಿ ಮ್ಯಾಚ್ ಗೆಲ್ಲಿಸಿ ಕೊಡ್ತಾನವ. ಯಾರಪ್ಪ ಅಂತ ನಮ್ಮ ಜೈಸ್ವಾಲ್ ಕಾಕ 110 ರನ್ ಹೊಡಿತಾನವ. ಒಂದು 4 ಸಿಕ್ಸ್, ಒಂದು 10 ಬೌಂಡ್ರಿ ಹೊಡಿತಾನ. ಸಖತ್ತಾಗಿ ಬ್ಯಾಟಿಂಗ್ ಆಡಿದವ. ಭಾಳ ಖುಷಿಲೇ ಹೊಡೆದವ ಸೆಂಚುರಿ.